ಅಧ್ಯಾಯ 5.1 ಮಳಖೇಡದ ರಾಷ್ಟ್ರಕೂಟರು ಕ್ರಿ. ಶ. 753 973 ಒಂದು ಅಂಕದ ಪ್ರಶ್ನೋತ್ತರಗಳು. 1. ಮಳಖೇಡದ ರಾಷ್ಟ್ರಕೂಟರು ಕರ್ನಾಟಕವನ್ನು ಯಾವಾಗ ಆಳಿದರು? ಉತ್ತರ ಕ್ರಿ. ಶ. 753 973 ರವರೆಗೆ. 2. ರಾಷ್ಟ್ರಕೂಟ ವಂಶದ ಪ್ರಮುಖ ಅರಸರು ಯಾರು? ಉತ್ತರ ಮೂರನೆಯ ಗೋವಿಂದ, ಅಮೋಘವರ್ಷ ಮತ್ತು ಮೂರನೆಯ ಕೃಷ್ಣ. 3. ವಿಜಯನಗರ ಸಾಮ್ರಾಜ್ಯಕ್ಕಿಡಲು ರಾಷ್ಟ್ರಕೂಟರ ಕಾಲವು ಹೆಚ್ಚು ವೈಶಿಷ್ಟ್ಯಪೂರ್ಣ ಕಾಲವಾಗಿದೆ ಎಂದು ಹೇಳಿದವರು ಯಾರು? ಉತ್ತರ ಎಸ್. ಶ್ರೀಕಂಠಯ್ಯನವರು. 4. ರಾಷ್ಟ್ರಕೂಟರ ಸಾಮ್ರಾಜ್ಯವು ಸಮಕಾಲೀನ ವಿಶ್ವದ ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಎಂದು ಹೇಳಿದ ಅರಬ್ ಲೇಖಕ ಯಾರು? ಉತ್ತರ ಸುಲೇಮಾನನು. 5. ರಾಷ್ಟ್ರಕೂಟರ ಲಾಂಛನ ಯಾವುದು? ಮಾನಪುರದ ಶಾಖೆಗೆ. ಉತ್ತರ ಗರುಡ. 6. ರಾಷ್ಟ್ರಕೂಟ ಎಂಬ ಪದದ ಅರ್ಥವೇನು ಎಂದು ಡಾ. ಸ್ಪೀಕರ್ ಅವರು ವಿವರಿಸಿದ್ದಾರೆ? ಉತ್ತರ ರಾಷ್ಟ್ರವೆಂದರೆ ಪ್ರದೇಶ, ಕೂಟ ಎಂದರೆ ಪ್ರದೇಶದ ನಾಯಕ. 7. ರಾಷ್ಟ್ರಕೂಟರ ಸ್ವತಂತ್ರ ಆಡಳಿತದ ಸಂಸ್ಥಾಪಕ ಯಾರು? ಉತ್ತರ ದಂತಿದುರ್ಗ. 8. ಎಲ್ಲೋರಾದ ಕೈಲಾಸ ದೇವಾಲಯವನ್ನು ನಿರ್ಮಿಸಿದ ರಾಷ್ಟ್ರಕೂಟ ದೊರೆ ಯಾರು? ಉತ್ತರ 1ನೆಯ ಕೃಷ್ಣ. 9. ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನ ಕೃತಿ ಎಂದು ಹೆಸರಾದ ಕವಿರಾಜ ಮಾರ್ಗ ದ ಕರ್ತೃ ಯಾರು ಎಂದು ನಂಬಲಾಗಿತ್ತು? ಉತ್ತರ ಅಮೋಘವರ್ಷ ನೃಪತುಂಗ. 10. ಮೂರನೆಯ ಕೃಷ್ಣನು ರಾಮೇಶ್ವರದಲ್ಲಿ ಸ್ಥಾಪಿಸಿದ ವಿಜಯದ ಸಂಕೇತ ಯಾವುದು? ಉತ್ತರ ವಿಜಯ ಸ್ತಂಭ. 2 ಅಂಕದ ಪ್ರಶ್ನೋತ್ತರಗಳು. 1. ರಾಷ್ಟ್ರಕೂಟರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಒಮ್ಮತವಿಲ್ಲ ಏಕೆ? ಉತ್ತರ ರಾಷ್ಟ್ರಕೂಟರು ತಮ್ಮ ಶಾಸನ ಮತ್ತು ಸಾಹಿತ್ಯ ಕೃತಿಗಳಲ್ಲಿ ತಮ್ಮ ಮೂಲದ ಬಗ್ಗೆ ನಿಖರವಾಗಿ ಏನನ್ನೂ ಹೇಳಿಲ್ಲ. 2. ಮಳಖೇಡದ ರಾಷ್ಟ್ರಕೂಟರ ಶಾಸನಗಳಲ್ಲಿ ಅವರನ್ನು ಹೇಗೆ ಕರೆದುಕೊಳ್ಳಲಾಗಿದೆ ಮತ್ತು ಇದರಿಂದ ಏನು ನಂಬಲಾಗಿದೆ? ಉತ್ತರ ಅವರನ್ನು ಲಟ್ಟರ ಪುರುಷರಾಧೀಶ್ವರ ಮತ್ತು ಲಟ್ಟಲೂರ ಪುರುವಿನಿಗ್ರತ ಎಂದು ಕರೆದುಕೊಂಡಿದ್ದಾರೆ. ಇದರಿಂದ ಇಂದಿನ ಲಾತೂರ ಅವರ ಮೂಲವಾಸಸ್ಥಾನವಾಗಿತ್ತೆಂದು ನಂಬಲಾಗಿದೆ. 3. ಧ್ರುವನು ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಳ್ಳಲು ಕಾರಣಗಳೇನು? ಉತ್ತರ ಹರ್ಷವರ್ಧನನ ಪತನದ ನಂತರ ಉತ್ತರದಲ್ಲಿ ಉಂಟಾದ ರಾಜಕೀಯ ಅಸ್ಥಿರತೆ ಮತ್ತು ಕನೋಜವನ್ನು ವಶಪಡಿಸಿಕೊಳ್ಳಲು ಗುರ್ಜರ ಪ್ರತಿಹಾರ ಮತ್ತು ಪಾಲರ ನಡುವಿನ ಹವಣಿಕೆ. 4. ಮೂರನೆಯ ಗೋವಿಂದನು ತನ್ನ ಆಳ್ವಿಕೆಯಲ್ಲಿ ಎದುರಿಸಿದ ಪ್ರಮುಖ ಸಮಸ್ಯೆ ಯಾವುದು ಮತ್ತು ಅದನ್ನು ಹೇಗೆ ನಿಭಾಯಿಸಿದನು? ಉತ್ತರ ಅವನ ಅಣ್ಣ ಸ್ತಂಭನ ದಂಗೆಯನ್ನು ಎದುರಿಸಬೇಕಾಯಿತು. ಅವನು ಶಿವಮಾರನನ್ನು ಬಿಡುಗಡೆ ಮಾಡಿ ನಂತರ ಸ್ತಂಭನನ್ನು ಸೋಲಿಸಿ ಕ್ಷಮಿಸಿ ಗಂಗವಾಡಿಯ ರಾಜ್ಯಪಾಲನನ್ನಾಗಿ ನೇಮಿಸಿದನು. 5. ಅಮೋಘವರ್ಷ ನೃಪತುಂಗನ ಆಡಳಿತಾವಧಿಯ 64 ವರ್ಷಗಳು ಹೇಗೆ ಮಹತ್ವದ್ದಾಗಿದ್ದವು? ಉತ್ತರ ವಿರೋಚಿತ ವಿಜಯಗಳು, ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿಯ ಬೆಳವಣಿಗೆ, ಸಾಮಾಜಿಕ ಸಾಮರಸ್ಯ, ಧಾರ್ಮಿಕ ಸದ್ಭಾವನೆ ಮತ್ತು ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಯಿಂದ ಕೂಡಿದ್ದವು. 6. ಅಮೋಘವರ್ಷನು ತನ್ನ ರಾಜ್ಯವನ್ನು ರಕ್ಷಿಸಲು ಕೈಗೊಂಡ ವೈವಾಹಿಕ ಸಂಬಂಧಗಳನ್ನು ತಿಳಿಸಿ. ಉತ್ತರ ಅವನು ತನ್ನ ಮಗಳಾದ ಚಂದ್ರೋಲಬ್ಬೆಯನ್ನು ಗಂಗಾ ರಾಜಕುಮಾರ 1ನೆಯ ಭೂತುಗನಿಗೆ, ಶೀಲಮಹಾದೇವಿಯನ್ನು ಚಾಲುಕ್ಯದೊರೆ ವಿಜಯಾದಿತ್ಯನ ಮಗ ವಿಷ್ಣುವರ್ಧನನಿಗೆ ಮತ್ತು ಶಶಾಂಕಳನ್ನು ಪಲ್ಲವ ಅರಸ ನಂದಿವರ್ಮನಿಗೆ ನೀಡಿ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿದನು. 7. 2ನೆಯ ಕೃಷ್ಣನು ಚೋಳರೊಂದಿಗೆ ಸಂಘರ್ಷಕ್ಕೆ ಒಳಗಾಗಲು ಕಾರಣಗಳೇನು? ಉತ್ತರ ಚೋಳರಾಜ ಆದಿತ್ಯನಿಗೆ ತನ್ನ ಮಗಳನ್ನು ಧಾರೆ ಎರೆದರು. ಆದಿತ್ಯನ ಮರಣದ ನಂತರ ರಾಷ್ಟ್ರಕೂಟ ರಾಜಕುಮಾರಿಯ ಮಗ ಕನ್ನರನ್ನು ಚೋಳ ಸಿಂಹಾಸನಕ್ಕೆ ತರಲಿಲ್ಲ. 8. ಮೂರನೆಯ ಇಂದ್ರನ ಪ್ರಮುಖ ಸಾಧನೆಗಳನ್ನು ತಿಳಿಸಿ. ಉತ್ತರ ಅವನು ಉತ್ತರದಲ್ಲಿ ದಂಗೆಯೆದ್ದ ಪರಮಾರ ವಂಶದ ಉಪೇಂದ್ರನನ್ನು ಸೋಲಿಸಿದನು ಮತ್ತು ಕನೋಜದ ಮೇಲೆ ದಾಳಿ ಮಾಡಿ ರಾಷ್ಟ್ರಕೂಟರ ಘನತೆಯನ್ನು ಮರುಸ್ಥಾಪಿಸಿದನು. 9. ಮೂರನೆಯ ಕೃಷ್ಣನು ಚೋಳರ ಮೇಲೆ ದಾಳಿ ಮಾಡಲು ಮುಖ್ಯ ಕಾರಣಗಳೇನು? ಉತ್ತರ 4ನೆಯ ಗೋವಿಂದನಿಗೆ ಚೋಳರು ಆಶ್ರಯ ನೀಡಿದ್ದು, ರಾಷ್ಟ್ರಕೂಟ ರಾಜಕುಮಾರಿಯ ಮಗ ಕನ್ನರು ಚೋಳ ಸಿಂಹಾಸನಕ್ಕೆ ಬರದಂತೆ ಮಾಡಿದ್ದು ಮತ್ತು ದಲ್ಲಾದ ಯುದ್ಧದಲ್ಲಿ ರಾಷ್ಟ್ರಕೂಟರು ಚೋಳರಿಂದ ಪರಾಭವಗೊಂಡದ್ದು. 10. ರಾಷ್ಟ್ರಕೂಟರ ಆಡಳಿತದ ಪ್ರಮುಖ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ ಕೇಂದ್ರಾಡಳಿತ, ಪ್ರಾಂತಾಡಳಿತ, ಮಂಡಲ, ವಿಷಯ, ನಾಡು, ಗ್ರಾಮಾಡಳಿತ ಮತ್ತು ಸಮರ್ಥ ಸೈನ್ಯಾಡಳಿತ ಅವರ ಆಡಳಿತದ ಪ್ರಮುಖ ಲಕ್ಷಣಗಳಾಗಿದ್ದವು. 5 ಅಂಕದ 6 ಪ್ರಶ್ನೋತ್ತರಗಳು. 1. ಮಳಖೇಡದ ರಾಷ್ಟ್ರಕೂಟರ ಏಳಿಗೆ ಮತ್ತು ಪ್ರಮುಖ ಅರಸರ ಸಾಧನೆಗಳನ್ನು ವಿವರಿಸಿ. ಉತ್ತರ ಮಳಖೇಡದ ರಾಷ್ಟ್ರಕೂಟರು ಕರ್ನಾಟಕದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದ್ದರು. ಅವರು 8ನೆಯ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಯರ ಅಧಿಪತ್ಯವನ್ನು ಕೊನೆಗೊಳಿಸಿ ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದರು. 3ನೆಯ ಗೋವಿಂದನು ಉತ್ತರ ಭಾರತದಲ್ಲಿ ದಿಗ್ವಿಜಯ ಸಾಧಿಸಿದನು. ಅಮೋಘವರ್ಷನು ಶಾಂತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಮಹತ್ವ ನೀಡಿದನು.
ಮೂರನೆಯ ಕೃಷ್ಣನು ಚೋಳರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಾಬಲ್ಯವನ್ನು ಸ್ಥಾಪಿಸಿದನು. 2. ಧ್ರುವನ ಉತ್ತರ ಭಾರತದ ದಿಗ್ವಿಜಯಗಳನ್ನು ವಿವರಿಸಿ ಮತ್ತು ಅವು ರಾಷ್ಟ್ರಕೂಟರ ಮೇಲೆ ಬೀರಿದ ಪರಿಣಾಮಗಳೇನು. ಉತ್ತರ: ಧ್ರುವನು ಬಲಿಷ್ಠ ಸೈನ್ಯದೊಂದಿಗೆ ನರ್ಮದಾ ನದಿಯನ್ನು ದಾಟಿ ಕನೋಜದ ಕಡೆ ಧಾವಿಸಿದನು. ಅವನು ವತ್ಸರಾಜ ಮತ್ತು ಧರ್ಮಪಾಲರನ್ನು ಸೋಲಿಸಿ ಗಂಗಾ ಯಮುನಾ ನದಿಗಳ ಬಯಲಿನ ಪ್ರಭುವಾದನು. ಈ ವಿಜಯಗಳು ರಾಷ್ಟ್ರಕೂಟರ ಪ್ರತಿಷ್ಠೆಯನ್ನು ಇಮ್ಮಡಿಗೊಳಿಸಿದವು ಮತ್ತು ಉತ್ತರ ಭಾರತದಲ್ಲಿ ಅವರ ಸೈನಿಕ ಶಕ್ತಿಯನ್ನು ಪ್ರದರ್ಶಿಸಿದವು. 3. ಮೂರನೆಯ ಗೋವಿಂದನ ದಿಗ್ವಿಜಯಗಳನ್ನು ವಿವರಿಸಿ. ಉತ್ತರ: ಮೂರನೆಯ ಗೋವಿಂದನು ಸಿಂಹಾಸನಕ್ಕೆ ಬಂದ ತಕ್ಷಣ ಸ್ತಂಭನ ದಂಗೆಯನ್ನು ಯಶಸ್ವಿಯಾಗಿ ದಮನಿಸಿದನು. ನಂತರ ಉತ್ತರ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡು ನಾಗಭಟ, ಧರ್ಮಪಾಲ ಮತ್ತು ಚಕ್ರಾಯುಧರನ್ನು ಸೋಲಿಸಿದನು. ದಕ್ಷಿಣ ಭಾರತದಲ್ಲಿ ಗಂಗಾ, ಪಲ್ಲವ, ಪಾಂಡ್ಯ ಮತ್ತು ಚೋಳರ ಒಕ್ಕೂಟವನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಭದ್ರಪಡಿಸಿದನು. 4. ಅಮೋಘವರ್ಷ ನೃಪತುಂಗನ ವ್ಯಕ್ತಿತ್ವ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ವಿವರಿಸಿ. ಉತ್ತರ: ಅಮೋಘವರ್ಷನು ಶಾಂತಿಪ್ರಿಯನಾಗಿದ್ದರೂ ಸಮರ್ಥ ಅರಸನಾಗಿದ್ದನು. ಅವನು ತನ್ನ 64 ವರ್ಷಗಳ ಆಳ್ವಿಕೆಯಲ್ಲಿ ಸಾಹಿತ್ಯ, ಶಿಕ್ಷಣ ಮತ್ತು ಸಂಸ್ಕೃತಿಗೆ ಅಪಾರ ಕೊಡುಗೆ ನೀಡಿದನು. ಕವಿರಾಜ ಮಾರ್ಗ ವು ಈತನ ಕಾಲದ ಪ್ರಮುಖ ಕೃತಿಯಾಗಿದೆ. ಶ್ರೀವಿಜಯನಿಂದ ರಚಿತವಾದದ್ದು. ಮಹಾವೀರಾಚಾರ್ಯ ಮತ್ತು ಶಾಕಟಾಯನರಂತಹ ವಿದ್ವಾಂಸರಿಗೆ ಆಶ್ರಯ ನೀಡಿದನು. 5. ರಾಷ್ಟ್ರಕೂಟರ ವಾಸ್ತುಶಿಲ್ಪ ಮತ್ತು ಕಲಾ ಕೊಡುಗೆಗಳನ್ನು ವಿವರಿಸಿ. ಉತ್ತರ: ರಾಷ್ಟ್ರಕೂಟರು ಗುಹಾಂತರ ಮತ್ತು ನಿರ್ಮಾಣ ಶೈಲಿಯ ದೇವಾಲಯಗಳನ್ನು ನಿರ್ಮಿಸಿದರು. ಎಲ್ಲೋರಾದ ಕೈಲಾಸ ದೇವಾಲಯವು ಅವರ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ಎಲಿಫಂಟಾ ಗುಹೆಗಳಲ್ಲಿರುವ ತ್ರಿಮೂರ್ತಿ ವಿಗ್ರಹವು ವಿಶ್ವಖ್ಯಾತವಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅನೇಕ ಸುಂದರವಾದ ದೇವಾಲಯಗಳನ್ನು ಅವರು ನಿರ್ಮಿಸಿದ್ದಾರೆ. 6. ರಾಷ್ಟ್ರಕೂಟರ ಆಡಳಿತ ಪದ್ಧತಿಯನ್ನು ವಿವರಿಸಿ. ಉತ್ತರ: ರಾಷ್ಟ್ರಕೂಟರ ಆಡಳಿತವು ಕೇಂದ್ರೀಕೃತವಾಗಿತ್ತು. ರಾಜನು ಸರ್ವೋಚ್ಚ ಅಧಿಕಾರಿಯಾಗಿದ್ದನು ಮತ್ತು ಮಂತ್ರಿಮಂಡಲವು ಅವನಿಗೆ ಸಹಾಯ ಮಾಡುತ್ತಿತ್ತು. ಸಾಮ್ರಾಜ್ಯವನ್ನು ಪ್ರಾಂತಗಳಾಗಿ ವಿಂಗಡಿಸಲಾಗಿತ್ತು, ಅವುಗಳನ್ನು ಮಂಡಲ, ವಿಷಯ ಮತ್ತು ನಾಡು ಎಂದು ಕರೆಯಲಾಗುತ್ತಿತ್ತು. ಗ್ರಾಮವು ಆಡಳಿತದ ಕೊನೆಯ ಘಟಕವಾಗಿತ್ತು. ಭೂಕಂದಾಯವು ಮುಖ್ಯ ಆದಾಯದ ಮೂಲವಾಗಿತ್ತು. 10 ಅಂಕದ 8 ಪ್ರಶ್ನೆಗಳು. 1. ಮಳಖೇಡದ ರಾಷ್ಟ್ರಕೂಟರ ಉದಯಕ್ಕೆ ಕಾರಣಗಳೇನು? ಅವರ ಆಳ್ವಿಕೆಯ ರಾಜಕೀಯ ಇತಿಹಾಸವನ್ನು ವಿವರಿಸಿ. ಉತ್ತರ: ರಾಷ್ಟ್ರಕೂಟರು ಬದಾಮಿಯ ಚಾಲುಕ್ಯರ ಮಾಂಡಲಿಕರಾಗಿದ್ದರು. 8ನೆಯ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಯರ ದುರ್ಬಲ ಆಡಳಿತದ ಲಾಭ ಪಡೆದು ದಂತಿದುರ್ಗನು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಿದನು. ನಂತರ ಬಂದ ಅರಸರಾದ 1ನೆಯ ಕೃಷ್ಣ, ಧ್ರುವ, 3ನೆಯ ಗೋವಿಂದ, ಅಮೋಘವರ್ಷ ಮತ್ತು 3ನೆಯ ಕೃಷ್ಣರ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು. ಅವರು ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ವಿಜಯಗಳನ್ನು ಸಾಧಿಸಿದರು ಮತ್ತು ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದರು. ಕೊನೆಯಲ್ಲಿ ಆಂತರಿಕ ಕಲಹಗಳು ಮತ್ತು ಚಾಲುಕ್ಯರ ಪುನರುತ್ಥಾನದಿಂದ ಅವರ ಆಳ್ವಿಕೆ ಕೊನೆಗೊಂಡಿತು. 2. ಧ್ರುವನು ರಾಷ್ಟ್ರಕೂಟರ ಇತಿಹಾಸದಲ್ಲಿ ಮಹತ್ವದ ಅರಸನಾಗಲು ಕಾರಣಗಳೇನು? ಅವನ ದಿಗ್ವಿಜಯಗಳು ಮತ್ತು ಆಡಳಿತದ ನೀತಿಗಳನ್ನು ವಿವರಿಸಿ. ಉತ್ತರ: ಧ್ರುವನು ಸಿಂಹಾಸನವನ್ನು ಅಪಹರಿಸಿದ್ದರೂ ತನ್ನ ಅರ್ಹತೆಗಳಿಂದ ಸಮರ್ಥ ದೊರೆಯೆಂದು ಸಾಬೀತುಪಡಿಸಿದನು. ಅವನು ಉತ್ತರ ಭಾರತದಲ್ಲಿ ಗುರ್ಜರ ಪ್ರತಿಹಾರ ಮತ್ತು ಪಾಲರನ್ನು ಸೋಲಿಸಿ ರಾಷ್ಟ್ರಕೂಟರ ಪ್ರತಿಷ್ಠೆಯನ್ನು ಹೆಚ್ಚಿಸಿದನು. ದಕ್ಷಿಣದಲ್ಲಿ ಗಂಗಾ, ಪಲ್ಲವರನ್ನು ಸೋಲಿಸಿ ಅವರ ನಿಷ್ಠೆಯನ್ನು ಗಳಿಸಿದನು. ತನ್ನ ಮಕ್ಕಳಲ್ಲಿ ಸಮರ್ಥನಾಗಿದ್ದ 3ನೆಯ ಗೋವಿಂದನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿದನು. ಅವನ ಆಡಳಿತ ನೀತಿಗಳು ಸಾಮ್ರಾಜ್ಯವನ್ನು ಬಲಪಡಿಸುವಲ್ಲಿ ಸಹಕಾರಿಯಾದವು. 3. ಮೂರನೆಯ ಗೋವಿಂದನ ಸಾಧನೆಗಳನ್ನು ಸಮಗ್ರವಾಗಿ ವಿವರಿಸಿ. ಅವನು ರಾಷ್ಟ್ರಕೂಟರ ವೈಭವವನ್ನು ಹೇಗೆ ಹೆಚ್ಚಿಸಿದನು? ಉತ್ತರ: 3ನೆಯ ಗೋವಿಂದನು ರಾಷ್ಟ್ರಕೂಟ ವಂಶದ ಪ್ರಮುಖ ಅರಸರಲ್ಲಿ ಒಬ್ಬನು. ಅವನು ಸ್ತಂಭನ ದಂಗೆಯನ್ನು ಯಶಸ್ವಿಯಾಗಿ ದಮನಿಸಿದನು ಮತ್ತು ಉತ್ತರ ಭಾರತದಲ್ಲಿ ಪ್ರಬಲ ರಾಜರನ್ನು ಸೋಲಿಸಿ ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು. ದಕ್ಷಿಣ ಭಾರತದಲ್ಲೂ ತನ್ನ ಪ್ರಭಾವವನ್ನು ಮೆರೆದನು. ಅವನ ಸೈನಿಕ ಸಾಮರ್ಥ್ಯ ಮತ್ತು ರಾಜತಾಂತ್ರಿಕ ಕೌಶಲ್ಯದಿಂದ ರಾಷ್ಟ್ರಕೂಟರ ವೈಭವವು ಹೆಚ್ಚಿತು. 4. ಅಮೋಘವರ್ಷ ನೃಪತುಂಗನ ಆಳ್ವಿಕೆಯು ರಾಷ್ಟ್ರಕೂಟರ ಇತಿಹಾಸದಲ್ಲಿ ಏಕೆ ವಿಶಿಷ್ಟವಾಗಿದೆ? ಅವನ ಶಾಂತಿ ನೀತಿ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಉತ್ತರ: ಅಮೋಘವರ್ಷನ ಆಳ್ವಿಕೆಯು ದಿಗ್ವಿಜಯಗಳಿಗಿಂತ ಶಾಂತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಹೆಚ್ಚು ಮಹತ್ವ ನೀಡಿತು. ಅವನು ವೈವಾಹಿಕ ಸಂಬಂಧಗಳ ಮೂಲಕ ದಕ್ಷಿಣ ಭಾರತದಲ್ಲಿ ಶಾಂತಿಯನ್ನು ಸ್ಥಾಪಿಸಿದನು. ಕನ್ನಡ ಸಾಹಿತ್ಯಕ್ಕೆ ಅವನ ಕೊಡುಗೆ ಅನನ್ಯವಾಗಿದೆ. ಅವನು ವಿದ್ವಾಂಸರನ್ನು ಪೋಷಿಸಿದನು ಮತ್ತು ಮಳಖೇಡವನ್ನು ಪ್ರಮುಖ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಿದನು. 5. ಮೂರನೆಯ ಕೃಷ್ಣನು ರಾಷ್ಟ್ರಕೂಟ ವಂಶದ ಕೊನೆಯ ಪ್ರಬಲ ಅರಸನೆಂದು ಪರಿಗಣಿಸಲು ಕಾರಣಗಳೇನು? ಅವನ ಸೈನಿಕ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ವಿವರಿಸಿ.
ಉತ್ತರ: ಮೂರನೆಯ ಕೃಷ್ಣನು ಯುವರಾಜನಾಗಿದ್ದಾಗಿನಿಂದಲೂ ಅನೇಕ ವಿಜಯಗಳನ್ನು ಸಾಧಿಸಿದನು. ರಾಜನಾದ ನಂತರ ಚೋಳರನ್ನು ಸೋಲಿಸಿ ದಕ್ಷಿಣ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಾಬಲ್ಯವನ್ನು ಮರುಸ್ಥಾಪಿಸಿದನು. ಅವನು ಕಲೆ ಮತ್ತು ಸಾಹಿತ್ಯವನ್ನು ಪ್ರೋತ್ಸಾಹಿಸಿದನು ಮತ್ತು ರಾಮೇಶ್ವರದಲ್ಲಿ ದೇವಾಲಯಗಳನ್ನು ನಿರ್ಮಿಸಿದನು. ಅವನ ಸಾಧನೆಗಳು ರಾಷ್ಟ್ರಕೂಟ ವಂಶದ ಕೊನೆಯ ಪ್ರಮುಖ ಮೈಲಿಗಲ್ಲಾಗಿವೆ. 6. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯು ಅವರ ಸಾಮ್ರಾಜ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ಹೇಗೆ ಸಹಾಯ ಮಾಡಿತು? ಅವರ ಕೇಂದ್ರೀಯ ಮತ್ತು ಪ್ರಾಂತೀಯ ಆಡಳಿತವನ್ನು ವಿವರಿಸಿ. ಉತ್ತರ: ರಾಷ್ಟ್ರಕೂಟರ ಸಮರ್ಥ ಆಡಳಿತ ವ್ಯವಸ್ಥೆಯು ಅವರ ವಿಶಾಲವಾದ ಸಾಮ್ರಾಜ್ಯವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ಸಹಾಯ ಮಾಡಿತು. ಕೇಂದ್ರದಲ್ಲಿ ರಾಜನು ಸರ್ವೋಚ್ಚ ಅಧಿಕಾರಿಯಾಗಿದ್ದನು ಮತ್ತು ಮಂತ್ರಿಮಂಡಲವು ಅವನಿಗೆ ಸಹಾಯ ಮಾಡುತ್ತಿತ್ತು. ಸಾಮ್ರಾಜ್ಯವನ್ನು ಪ್ರಾಂತಗಳಾಗಿ ವಿಂಗಡಿಸಲಾಗಿತ್ತು, ಅಲ್ಲಿ ರಾಜನ ಪ್ರತಿನಿಧಿಗಳು ಅಥವಾ ಸಾಮಂತರು ಆಡಳಿತ ನಡೆಸುತ್ತಿದ್ದರು. ಈ ವ್ಯವಸ್ಥೆಯು ಆಡಳಿತವನ್ನು ಸುಗಮಗೊಳಿಸಿತು ಮತ್ತು ಸಾಮ್ರಾಜ್ಯದಲ್ಲಿ ಸ್ಥಿರತೆಯನ್ನು ಕಾಪಾಡಲು ಸಹಾಯ ಮಾಡಿತು. 7. ಶಿಕ್ಷಣ, ಸಾಹಿತ್ಯ ಮತ್ತು ಕಲೆಗೆ ರಾಷ್ಟ್ರಕೂಟರ ಕೊಡುಗೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಉತ್ತರ: ರಾಷ್ಟ್ರಕೂಟರ ಕಾಲವು ಶಿಕ್ಷಣ ಮತ್ತು ಸಾಹಿತ್ಯದ ಸುವರ್ಣಯುಗವೆಂದು ಪರಿಗಣಿಸಲಾಗಿದೆ. ಕವಿರಾಜ ಮಾರ್ಗ ದಂತಹ ಪ್ರಮುಖ ಕೃತಿಗಳು ರಚನೆಯಾದವು. ಪಂಪ, ಪೊನ್ನ ಮತ್ತು ರನ್ನರಂತಹ ಶ್ರೇಷ್ಠ ಕವಿಗಳು ಈ ಕಾಲದಲ್ಲಿದ್ದರು. ವಾಸ್ತುಶಿಲ್ಪ ಮತ್ತು ಕಲೆಯಲ್ಲೂ ರಾಷ್ಟ್ರಕೂಟರು ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ಹೊಂದಿದ್ದರು. ಎಲ್ಲೋರಾದ ಕೈಲಾಸ ದೇವಾಲಯ ಮತ್ತು ಎಲಿಫಂಟಾ ಗುಹೆಗಳು ಅವರ ಕಲಾತ್ಮಕ ಸಾಧನೆಗಳಿಗೆ ಸಾಕ್ಷಿಯಾಗಿವೆ. 8. ರಾಷ್ಟ್ರಕೂಟರ ಅವನತಿಗೆ ಕಾರಣಗಳೇನು? ಅವರ ಕೊಡುಗೆಗಳು ಭಾರತೀಯ ಇತಿಹಾಸದಲ್ಲಿ ಹೇಗೆ ಸ್ಮರಣೀಯವಾಗಿವೆ? ಉತ್ತರ: ಮೂರನೆಯ ಕೃಷ್ಣನ ಮರಣದ ನಂತರ ದುರ್ಬಲ ಉತ್ತರಾಧಿಕಾರಿಗಳು ಬಂದಿದ್ದರಿಂದ ರಾಷ್ಟ್ರಕೂಟ ಸಾಮ್ರಾಜ್ಯವು ಅವನತಿಯನ್ನು ಹೊಂದಿತು. ಆಂತರಿಕ ಕಲಹಗಳು ಮತ್ತು ಸಾಮಂತರ ದಂಗೆಗಳು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದವು. ಅಂತಿಮವಾಗಿ, ಕಲ್ಯಾಣದ ಚಾಲುಕ್ಯರು ಅವರನ್ನು ಸೋಲಿಸಿ ಅಧಿಕಾರವನ್ನು ವಶಪಡಿಸಿಕೊಂಡರು. ಆದರೂ, ರಾಷ್ಟ್ರಕೂಟರು ಭಾರತದ ರಾಜಕೀಯ, ಆಡಳಿತ, ಸಾಹಿತ್ಯ ಮತ್ತು ಕಲಾ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳು ಅನನ್ಯ ಮತ್ತು ಸ್ಮರಣೀಯವಾಗಿವೆ. ಅವರು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿದರು, ಸಮರ್ಥ ಆಡಳಿತವನ್ನು ನೀಡಿದರು ಮತ್ತು ಕನ್ನಡ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪಕ್ಕೆ ಅಮೂಲ್ಯವಾದ ಕೊಡುಗೆಗಳನ್ನು ನೀಡಿದರು.